ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಹಳ್ಳಿ ಸ್ಪೆಷಲ್ ಆದಂತಹ ಅಕ್ಕಿ ರೊಟ್ಟಿ ಮತ್ತು ಹುಳಿ ಜಿಂಕವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಬನ್ನಿ. ನಾವು ಅಕ್ಕಿ ರೊಟ್ಟಿ ಮಾಡುವ ಮೊದಲನೇ ವಿಧಾನ, ಫಸ್ಟು 2 ಬೌಲಷ್ಟು ಅಕ್ಕಿ ಹಸಿಟ್ಟು ತೊಗೊಂಡು 1 ಕಪ್ಪಷ್ಟು ಅನ್ನ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು, ಅನ್ನನ ಮಾತ್ರ. ಆಮೇಲೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ಹಚ್ಚಿಟ್ಕೋಬೇಕು. ಹಸಿಮೆಣಸಿನಕಾಯಿ, ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ರೆಡಿ ಮಾಡಿ ಇಟ್ಕೊಂಡು ಅದು ರೆಡಿ ಆಗಿದೆ. ನೆಕ್ಸ್ಟು ಅದಕ್ಕೆ 1-2 ಕಪ್ಪಷ್ಟು ನೀರನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೋದು, ಅಥವಾ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ಥರ ಬಿಸಿ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನು ಅಕ್ಕಿ ಹಸಿಟ್ಟು ಹಿಟ್ಟು ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ 2 ಕಪ್ ಹಸಿಟ್ಟನ್ನ ಚೆನ್ನಾಗಿ ಒಂದ್ರಿ ಮಾಡಿ ಅದನ್ನು ಒಂದು ಬೌಲಿಗೆ ಒಂದು ಅಳತೆಯ ಪ್ರಕಾರ ಹಾಕ್ಕೊಂಡಿದ್ದೀವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ನೀರನ್ನ ಉಗುರು ಬೆಚ್ಚಗೆ ಆದರೂ ಮಾಡಿ ಹಾಕ್ಕೋಬೋದು, ಅಥವಾ ಸ್ವಲ್ಪ ಇದು ಮಾಡಿ ಹಾಕ್ಕೋಬೋದು. ಅದಕ್ಕಿಂತ ಮುಂಚೆ ಫಸ್ಟು ನಾವು ಅಕ್ಕಿನ ಆಡಿಸಿ ಇಟ್ಕೊಂಡಿರ್ತೀವಲ್ಲ ಮಿಕ್ಸಿಯಲ್ಲಿ, ಫಸ್ಟ್ ಅದನ್ನು ಹಾಕ್ಕೋಬೇಕು ಕ್ಲೀನಾಗಿ. ಹಾಕಿದ ಮೇಲೆ ಅದಕ್ಕೆ ಬಿಸಿ ಮಾಡಿಟ್ಟಿರುವಂತಹ ನೀರನ್ನು ಒಂದು ಅಳತೆಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಅದಕ್ಕೆ ಬರುವ ರೀತಿ ಕಲಿಸ್ಕೋಬೇಕು. ತೀರಾ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿ ಆಗಬಾರ್ದು, ಯಾಕಂದರೆ ಒತ್ತಕ್ಕೆ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಾವು ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳೋದ್ಕಿಂತ ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿ ಬರೋ ಥರ ನಮಗೆ ರೊಟ್ಟಿ ಕಂಫರ್ಟಬಲ್ ಆಗಿರಬೇಕು. ರೊಟ್ಟಿ ತಿಂದಾಗ ಮೆತ್ತಿಗಿರಬೇಕು. ಸೊ ಹಂಗಾಗಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹೇಳಿದ ರೀತಿಯಲ್ಲಿ ಕಲಿಸ್ಬೇಕು. ಈಗ ನಾವು ಕಲಿಸ್ತಾ ಇದ್ದೀವಲ್ಲ, ಆ ಮೆಥಡಲ್ಲಿ ಕಲಸಿ ಅನ್ನನ ಆಡಿಸಿ ಹಾಕಿರೋದ್ರಿಂದ ಅನ್ನ ಕೈಗೆ ಅಂಟಲ್ಲ. ಸೊ ಹಂಗಾಗಿ ಕ್ಲೀನಾಗಿ ಮೃದುವಾಗಿ ಬರುತ್ತೆ. ಅದನ್ನು ನಾವು ಸ್ಮೂತಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ನಾವು ಕಲಸಿದ ಹಿಟ್ಟಲ್ಲಿ ಸ್ವಲ್ಪ ನೀರು ಕಮ್ಮಿ ಇತ್ತು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಮಗೆ ತಕ್ಕಂಗೆ, ಅಂದರೆ ಮೀಡಿಯಮ್ ಆಗಿ, ತುಂಬ ತೆಳುಗೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ, ಆ ಲೆವೆಲಿಗೆ ನಾವು ಮಾಡ್ಕೊಂಡಿದ್ದೀವಿ. ಆ ಥರ ಮಾಡ್ಕೊಳ್ಳೋದ್ರಿಂದ ಹಸಿಟ್ಟಿಂದ ನಮಗೆ ಏನು ತುಂಬ ಒತ್ತಕ್ಕೆ ಕಷ್ಟ ಏನು ಅನಿಸಲ್ಲ, ಫುಲ್ ಈಸಿಯಾಗಿರುತ್ತೆ. ನೋಡಿ, ಆ ಥರ ಮುಟ್ಟಿದಾಗ ಫುಲ್ ಸ್ಮೂತಾಗಿರಬೇಕು ಮತ್ತು ಕೈಗೆ ಅಂಟ್ಕೋಬಾರ್ದು. ಆ ಥರ ಕಲಿಸ್ಕೊಂಡು ನೋಡಿ, ನಾವು ತೋರಿಸ್ತಾ ಇದ್ದೀವಲ್ಲ, ಈ ರೀತಿನ ಅದಕ್ಕೆ ಅಕ್ಕಿ ಹಸಿಟ್ಟು ಬರಬೇಕು. ಅಷ್ಟಕ್ಕೆ ಅದು ಮಾಡಿದ ನಂತರ ಹುಳಿ ಜಿಂಕ ಮಾಡುವುದಕ್ಕೆ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣ ಬಿಸಿ ನೀರು ಕಾಯಿಸಿಟ್ಟಿರ್ತೀವಲ್ಲ, ಆ ಬಿಸಿ ನೀರಿಗೆ ಒಂದು ಸ್ವಲ್ಪ ಉನಿ ಹಾಕೋದು. ಅದಾದಮೇಲೆ ಒಂದು ಬಾಣಲಿನ ಇಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆನ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಅಂದರೆ ಆಯ್ಲಿ ಥರ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಎಣ್ಣೆ ಕಾದ ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚೆನ್ನಾಗಿ ಪಟ ಅಂತ ಸಿಡಿದ ಮೇಲೆ ಅದು ಸಿಡಿಯೋ ತನಕ ನಾವು ಬಿಟ್ಕೋಬೇಕು, ಇಲ್ಲ ಅಂತ ಅಂದರೆ ಒಂಥರ ಹಸಿ ಸ್ಮೆಲ್ ಥರ ಇರುತ್ತೆ. ಅದು ಚೆಂದ ಸಿಡಿದ ಮೇಲೆ ಅದಕ್ಕೆ ಮೊದಲಿಗೆ ಫಸ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಎಣ್ಣೆಯಲ್ಲಿ ಇದು ಮಾಡ್ಕೋಬೇಕು. ಅದಕ್ಕೆ ಹಸಿಮೆಣಸಿನಕಾಯಿನೂ ಹಾಕ್ಕೋಬೇಕು, 1-2-3. ಅದಾದಮೇಲೆ ಒಂದು 4-5 ಬೆಳ್ಳುಳ್ಳಿನ ಕ್ಲೀನಾಗಿ ಕಟ್ ಮಾಡಿ ಇಟ್ಕೋಬೇಕು, ಅದನ್ನು ಹಾಕಬೇಕು. ಅದಷ್ಟನ್ನು ಫಸ್ಟು ಕ್ಲೀನಾಗಿ ತಿರುಗ್ಕೋಬೇಕು ಸ್ಪೂನ್ನಲ್ಲಿ. ಫಸ್ಟೇ ಈರುಳ್ಳಿನ ಹಾಕಬಾರ್ದು, ಯಾಕಂದರೆ ಬೆಳ್ಳುಳ್ಳಿ, ಹಸಿಮೆಣಸು, ಕರಿಬೇವು, ಸಾಸಿವೆ ಚೆಂದ ಒಗ್ಗರಣೆ ಆದಮೇಲೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಲ್ಲಿರುವಂತಹ ಸ್ಮೆಲ್ಗಳು ಫುಲ್ ಹೋಗಬೇಕು. ಅದಾದ ನಂತರ ಈರುಳ್ಳಿನ ಹಾಕಿ, ಈರುಳ್ಳಿನೂ ಅಷ್ಟೇ ಹಸಿ ಸ್ಮೆಲ್ ಹೋಗಿ ಅದು ಬ್ರೌನ್ ಕಲರ್ ಬರಬೇಕು, ಅಂದರೆ ತೀರಾ ಬ್ರೌನ್ ಅಲ್ಲ, ಲೈಟ್ ಬ್ರೌನ್ ಥರ ಬರೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಹಸಿ ಸ್ಮೆಲ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ನಾವು ತೋರಿಸ್ತಾ ಇದ್ದೀವಲ್ಲ ಆ ಥರ. ಅದಾದಮೇಲೆ ಅದಕ್ಕೆ ನೆನೆಯಾಗಿ ಇಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಹುಣಸೆ ಹಣ್ಣು ಹಾಕ್ಕೊಂಡು 1-2 ನಿಮಿಷ ಚೆಂದ ಕುದಿಸ್ಕೋಬೇಕು. ತಿರುಗಿಸ್ಕೊಂಡು ಕುದಿಸ್ಕೋಬೇಕು. ಅಂದರೆ ನಮಗೆ ಹುಣಸೆಹಣ್ಣು ಹಾಕಿದ್ಮೇಲೆ ಅಷ್ಟು ಗೊತ್ತಾಗಲ್ಲ, ಯಾಕಂದರೆ ಈರುಳ್ಳಿಯಲ್ಲಿ ನೀರಿನಂಶ ಇರೋದ್ರಿಂದ ಅದನ್ನು ಸ್ವಲ್ಪ ಕವರ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಹಂಗಾಗಿ ನೀವು ರುಚಿಗೆ ಹುಳಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು. ನೀವು ಎಷ್ಟು ಹುಳಿ ಹಸಿಟ್ಟು, ಅಂದರೆ ಹುಳಿ ಕಾಳನ್ನ ಬಿಡಿಸಿ ಇಟ್ಕೊಂಡಿರ್ತೀರಲ್ಲ, ಆ ಹಸಿಟ್ಟು ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ನೀರು ಹಾಕ್ಕೋಬೇಕು. ನಾವು ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ.
ಸೊ ಹಂಗಾಗಿ ಅದನ್ನು ಹಾಕೋತಾ ಇದ್ದೀವಿ. 1 ಕಪ್ ನೀರು ಹಾಕ್ಕೊಂಡಿದ್ದೀವಿ. ಮತ್ತು ಹಸಿಟ್ಟನ್ನ ಹುಯ್ಯುವಾಗ ನಿಧಾನವಾಗಿ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ತಿರುಗ್ತಾ ನಾವು ಮುದ್ದೆಗೆ ಅಂಬಲಿ ಯಾವ ಥರ ಕದರ್ತೀವಿ ಆ ಥರ ಉಳ್ಳಿ ಹಸಿಟ್ಟನ್ನು ಹಾಕ್ಕೊಂಡು ಬಿಸಿ ನೀರಲ್ಲಿ ಕುದಿಸ್ತಾ ಇರೋದ್ರಿಂದ ಗಂಟು ಆಗುವ ಸಾಧ್ಯತೆ ತುಂಬ ಇರುತ್ತೆ. ಮತ್ತು ಹಿಡಿಯೋದು ಅಂತ ಹೇಳ್ತಾರಲ್ಲ, ಅಂದರೆ ಸೀದೋಗೋದು, ಸೊ ಅದು ಜಾಸ್ತಿ ಆಗಿಬಿಡುತ್ತೆ. ನಾವು ಅದನ್ನು ತಿರುಗ್ತಾ ಮಾಡಬೇಕು. ತಿರುಗ್ತಾ ಮಾಡಿದ್ರೆ ಸೀಯೋದು ಮತ್ತು ಗಂಟಾಗೋದು ಆ ಥರದ್ದು ಏನೂ ಆಗೋಲ್ಲ. ತಳ ಹಿಡಿದ್ರೆ ಏನಾಗುತ್ತೆ ಅಂದರೆ ಒಂಥರ ತಿನ್ನುವಾಗ ರೊಟ್ಟಿ ಜೊತೆ ಕಾಂಬಿನೇಷನು ಚೆನ್ನಾಗಿರಲ್ಲ. ಸೊ ಹಂಗಾಗಿ ನಾವು ಕ್ಲೀನಾಗಿ ತಿರುಕೊಂಡು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಅದಕ್ಕೆ ಮಾಡ್ಕೋಬೇಕು. ಅದನ್ನು ಫ್ಲೇಮ್ನ ಕಮ್ಮಿ ಮಾಡಿ ಇಟ್ಕೊಂಡು ಹಾಕೋದು ಒಳ್ಳೆಯದು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕ್ಲೀನಾಗಿ ಅದನ್ನೂ ಒಂದು ಸಲ ತಿರುವಿ ಒಂದು 2-3 ನಿಮಿಷ ಚೆಂದ ಕುದಿಸಿ. ಅಂತ ಕುದಿಸಿದೆ ಅಂದರೆ ಫುಲ್ಲು ಹೈ ಫ್ಲೇಮಲ್ಲಿ ಕುದಿಸ್ಬಾರ್ದು, ಕಡಿಮೆ ಫ್ಲೇಮಲ್ಲಿ ಕ್ಲೀನಾಗಿ ಕುದಿಸ್ಕೋಬೇಕು. ಯಾಕಂದರೆ ತಳ ಹಿಡಿಯೋ ಸಾಧ್ಯತೆ ತುಂಬ ಇರುತ್ತೆ. ನೆಕ್ಸ್ಟ್ ಅದನ್ನು ಚೆಂದ ಕುದಿಸಿದ ಮೇಲೆ ಕಲಸಿಟ್ಕೊಂಡಿರ್ತೀವಲ್ಲ ಅಲ್ಲಿ ನೋಡಿ ನಾವು ತೋರಿಸ್ತಾ ಇದ್ದೀವಲ್ಲ ಆ ಥರ ಬರಬೇಕು. ನೆಕ್ಸ್ಟು ನಾವು ಕಲಸಿಟ್ಕೊಂಡಿರ್ತೀವಲ್ಲ ಅಕ್ಕಿ ಹಸಿಟ್ಟು, ಆ ಹಸಿಟ್ಟನ್ನ ನಾವು ಯಾವ ರೀತಿ ತಟ್ಟಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀವಿ ನೋಡಿ. ನಾವು ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡ್ಕೊತೀವಿ, ಕೆಲವೊಬ್ಬರು ಮನೆಯಲ್ಲಿ ಕೆಲವೊಂದು ಥರ ಮಾಡ್ಕೊತಾರೆ. ನಮ್ಮ ಸ್ಟೈಲಲ್ಲಿ ನಾವು ಈ ಥರ ಮಾಡ್ತೀವಿ. ಮೊದಲಿಗೆ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಅಂದರೆ ಕಲಸದೇ ಇಟ್ಕೊಂಡಿರುವಂಥ ಹಸಿಟ್ಟನ್ನ ಒಂದ್ರಿ ಮಾಡಿಕೊಂಡು ಹಾಕ್ಕೊಂಡು ನಾವು ಶೆಲ್ಫ್ ಮೇಲೆ ಕಲ್ ಮೇಲೆ ಹಾಕ್ತಾಯಿದ್ದೀವಿ. ಅದು ರೊಟ್ಟಿ ಮಣೆ ಅಂತಲೇ ಬರುತ್ತೆ, ಅದು ಅಲ್ಲಿ ಮಾಡೋರು ಮಾಡ್ಬೋದು. ನಾವು ನೋಡಿ ಈ ಥರ ನೋಡಿ ಎಷ್ಟು ಸಾಫ್ಟಾಗಿ, ಅಂದರೆ ಒತ್ತಕ್ಕೆ ತುಂಬ ಈಸಿಯಾಗಿ ಅನ್ನಿಸ್ತಾ ಇದೆ. ಅಂದರೆ ತುಂಬ ಗಟ್ಟಿಯಾದರೆ ನಮಗೆ ಬಡ್ದಾಗ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಸೊ ಹಂಗಾಗಿ ಈ ಥರ ಮಾಡೋದ್ರಿಂದ ಅನ್ನನ ಆಡಿಸ್ಬಿಟ್ಟು ಹಾಕಿರೋದ್ರಿಂದ ನಮಗೆ ಅನ್ನನೂ ಒತ್ತೋದಿಲ್ಲ, ಅಂದರೆ ಬಿಟ್ಟು ಬರಲ್ಲ, ತಟ್ಟುವಾಗ ಬಿಟ್ಟು ಬರಲ್ಲ. ಮೊದಲಿಗೆ ನಾವು ಫಸ್ಟು ತಟ್ಟಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಹಸಿಟ್ಟು, ಅಂದರೆ ಮಾಡಿಟ್ಕೊಂಡಿರುವಂಥ ಹಸಿಟ್ಟನ್ನ ಹಾಕಿ ಕೈಯಲ್ಲಿ ಚೆಂದ ಇದು ಮಾಡ್ಕೋಬೇಕು ನೋಡಿ. ಅಷ್ಟರಲ್ಲಿ ನಾವು ರೊಟ್ಟಿ ತಟ್ಟೋ ಅಷ್ಟರಲ್ಲಿ ಪ್ಯಾನ್ ಫುಲ್ ಕಾದಿತ್ತು, ಅಂದರೆ ಅರ್ಲೆ ಕಾದಿತ್ತು. ಅದಕ್ಕೆ ತಟ್ಟಿರುವಂತಹ ರೊಟ್ಟಿನ, ಅಂದರೆ ನಾವು ಹಸಿಟ್ಟು ಅಡಿಗೆ ಹಾಕ್ಕೊಂಡು ತಟ್ಟಿರ್ತೀವಲ್ಲ ಕೆಳಗೆ ಹಾಕ್ಕೊಂಡು, ಅದನ್ನು ಮೇಲೆ ಮಾಡ್ಕೊಳ್ಳಿ. ಮೇಲೆ ಕೈಯಿಂದ ತಟ್ಟಿರ್ತೀವಲ್ಲ ಅದನ್ನು ಕೆಳಗೆ ಮಾಡಿ. ಯಾಕಂದರೆ ಕೆಳಗಡೆ ಹಸಿಟ್ಟು ಹಾಕಿರ್ತೀವಲ್ಲ ಅದು ಫುಲ್ಲು ಒರ್ಕೊಂಡಂಗಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಕೈಯಿಂದ ಹಾಕ್ಬಿಟ್ಟು ಕ್ಲೀನಾಗಿ ಒರೆಸ್ಕೋಬೇಕು. ಅಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಲ್ಲಿ ಮಾಡ್ಕೋಬೇಕು. ಆ ರೀತಿಯಲ್ಲಿ ಮಾಡಿಕೊಂಡ್ರೆ ಏನಪ್ಪ ಅಂದರೆ ಅಲ್ಲಿ ಸೈಡಲ್ಲಿರುವಂಥ ಹಸಿಟ್ಟು, ಅಂದರೆ ನಾವು ಹಾಕಿ ತಟ್ಟಿರುವಾಗ ಆಗಿರುತ್ತಲ್ಲ ಆ ಥರ ಸಿಕ್ಕಲ್ಲ, ಒಂಥರ ಆಗಿರುತ್ತೆ ಅದು. ಹಂಗಾಗಿ ನಾವು ಆ ಥರ ಮಾಡ್ಕೋಬೇಕು ನೋಡಿ. ಈ ಥರ ಅಂಚಲ್ಲೂ ಚಂದ ರೊಟ್ಟಿಯನ್ನು ಬೇಯಿಸ್ಕೋಬೇಕು. ಕ್ಲೀನಾಗಿ ಬೇಯಿಸ್ಕೊಳ್ಳೋದ್ರಿಂದ ಗರಿಯಾಗಿ ಇರುತ್ತೆ. ಕೆಲವೊಬ್ಬರು ಸ್ಮೂತಾಗಿ ತಿನ್ನಲು ಇಷ್ಟಪಡ್ತಾರೆ, ಒಬ್ಬೊಬ್ಬರು ತುದಿಯೆಲ್ಲ ಗರಿಯಾಗಿ ಇದ್ದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲೆಲ್ಲ ತಿನ್ನೋದು ಸ್ಮೂತಾಗಿ. ಸೊ ಹಂಗಾಗಿ ನಾವು ಈ ರೀತಿಯಲ್ಲಿ ಮಾಡ್ತೀವಿ. ನಮ್ಮ ಹಳ್ಳಿ ಕಡೆ ಸ್ಟೈಲ್ಸಲ್ಲೆಲ್ಲ ಆಲ್ಮೋಸ್ಟು ಗಟ್ಟಿಯಾಗಿ ತಿನ್ನೋರು ಇರ್ತಾರೆ, ಸ್ಮೂತಾಗಿ ತಿನ್ನೋರು ಅಂತಲೂ ಇರ್ತಾರೆ. ನಮ್ಮ ಮನೆಗಳಲ್ಲಿ ನಾವು ಆಲ್ಮೋಸ್ಟ್ ತಿನ್ನೋದೆಲ್ಲ ಇದೇ ಥರ ನೋಡಿ. ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಲ್ಲಿ ಬೇಯಿಸ್ಕೋಬೇಕು. ಸೈಡ್ ಅಂಚಲ್ಲೆಲ್ಲ ಹೆಂಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ. ಲಾಸ್ಟ್ ಹುಳಿ ಜಿನ್ಕನೂ ರೆಡಿ ಆಯಿತು, ರೊಟ್ಟಿನೂ ರೆಡಿ ಆಯಿತು. ನನ್ನ ಮಗನಿಗೆ ಕೊಡ್ತೀನಿ ನೋಡಿ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಯಾವ ರೀತಿಯಲ್ಲೂ ಬೇಕಾದರೂ ಮಾಡ್ಕೋಬೋದು.